ಅದು ಅನುಮತಿ ಕೊಟ್ಟು ನಾವು ಮೇಕೆದಾಟನ್ನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ತಮಿಳ್ನಾಡಿನವರು ಹೋಗಿದ್ರಪ್ಪ, ಅದು ವಜಾ ಆಗಿದೆ. ಇನ್ನು ಮುಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ. ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಹಾಗಾದಾಗ ಮಾತ್ರ ನಾವು ಮೇಕೆದಾಟು ಏನು ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದು ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನೀರಾವರಿ ಮಂತ್ರಿ, ಜಲಸಂಪನ್ಮೂಲ ಮಂತ್ರಿ ಇವ್ರ ಕಾಲದಲ್ಲೇ ಇದನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ನೂ 2.5 ವರ್ಷ ಈಗ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ, ಇನ್ನೂ 2.5 ವರ್ಷ ನಾವು ಇರ್ತೀವಿ. ಮತ್ತೆ 28ರಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ನನಗಂತೂ ವಿಶ್ವಾಸ ಇದೆ 100ಕ್ಕೆ 100 ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ 28ರಲ್ಲಿ. ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅದರಿಂದ ಈ ನೀರಾವರಿ ನೀರಿದೆಯಲ್ಲ, ಇದನ್ನ ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನೀರಿನ ಹೆಜ್ಜೆ ಇದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಜನರ ಮುಂದೆ ಈ ಪುಸ್ತಕ ಇವತ್ತು ಅನಾವರಣ ಆಗಿದೆ. ನೀವೆಲ್ಲ ಓದ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನೀವು ಓದಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಬೇಡಿ, ಡಿ ಕೆ ಶಿವಕುಮಾರ್ಗೆ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಏನಾದರೂ ಅಗತ್ಯ ಬಿದ್ದರೆ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಕ್ಕಂಥ ಈಸ್ ವಿತ್ ಓಪನ್ ಮೈಂಡ್